ಇವತ್ತು 2 ಗಾಸಿಪ್ ಬಂದಿದೆ. ನನಗೆ ಕೂತಾಗ ಒಂದು ಮೆಸೇಜ್ ಬಂತು. ತುಂಬ ಸೀನಿಯರ್ ಲೀಡ್ರು, ತುಂಬ ಅಂದರೆ ತುಂಬ ಸೀನಿಯರ್ ಲೀಡ್ರು, 2 ಬಾರಿ ಮಂತ್ರಿ ಆಗಿದ್ದವರು ಒಂದು ಮೆಸೇಜ್ ಕಳಿಸಿದ್ರು. ಇನ್ನೊಂದು ನಿನ್ನೆ ಮೊನ್ನೆಯಿಂದ ಅಪ್ಡೇಟ್ ಮಾಡ್ತಾಯಿದ್ರು. ಸರ್, ಒಂದು ಪ್ರಭಾವಿ ಇಲಾಖೆ ಇದೆ, ತುಂಬ ಬಿಗ್ ಡಿಪಾರ್ಟ್ಮೆಂಟ್, ಅದು ತುಂಬ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್, ಜನಸಾಮಾನ್ಯರಿಗೆ ತುಂಬ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟು. ಆ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ರಿಟೈರ್ಡ್ IAS, ಇನ್ನೊಬ್ಬ ಹಾಲಿ IAS, ಈ ಇಬ್ಬರು ಆ ಡಿಪಾರ್ಟ್ಮೆಂಟ್ನ ರೂಲ್ ಮಾಡ್ತಾಯಿದ್ದಾರೆ. ಓಕೆ. ಆ ಡಿಪಾರ್ಟ್ಮೆಂಟ್ನ ಮೇಜರ್ ಕಾಂಪೊನೆಂಟ್ನ ಪ್ರೈವೇಟೈಸೇಷನ್ ಮಾಡೋಕ್ಕೆ ಇವರಿಬ್ಬರು ಫುಲ್ ಕಟಿಬದ್ಧರಾಗಿ ನಿಂತುಬಿಟ್ಟಿದ್ದಾರೆ. ಪ್ರೈವೇಟೈಸ್ ಮಾಡಿ ಆ ಒಂದು ಕಾಂಪೊನೆಂಟ್ನ ಪ್ರೈವೇಟೈಸ್ ಮಾಡಲೇಬೇಕು. ಆ ಕಾಂಪೊನೆಂಟ್, ಆ ಇಲಾಖೆಯ ಕಾಂಪೊನೆಂಟ್ ಪ್ರೈವೇಟೈಸ್ ಆದರೆ ಇಡೀ ಕರ್ನಾಟಕದ 7 ಕೋಟಿ ಕನ್ನಡಿಗರು ಪ್ರೈವೇಟ್ ಜನಕ್ಕೆ ದಿನಾ ದುಡ್ಡು ಕಟ್ಟಬೇಕು. ಅಂದರೆ ಇಡೀ ನಮ್ಮ ಕರ್ನಾಟಕದ ಜನರನ್ನು ಯಾವುದೋ 2-3 ಕಾರ್ಪೊರೇಟ್ ಕಂಪನಿಗಳಿಗೆ ಜುಟ್ಟು ಹಿಡಿದು ಕೊಡುವ ಕೆಲಸನ ಈ ಇಬ್ಬರು IASಗಳು, ಒಬ್ಬ ರಿಟೈರ್ಡು, ಒಬ್ಬ ಹಾಲಿ IASಗಳು ಮಾಡ್ತಾ ಇದ್ದಾರಂತೆ. ಆ ಇಲಾಖೆ ಮಿನಿಸ್ಟರ್ಗೆ ಆಲ್ರೆಡಿ ಕನ್ವಿನ್ಸ್ ಮಾಡಿಬಿಟ್ಟಿದ್ದಾರಂತೆ. ನೋಡಿ ಸರ್, ಇದು ಬಿಗ್ಗೆಸ್ಟು, ಯಾವ ಟೆಂಡರು ಇಲ್ಲ ಇದ್ರ ಮುಂದೆ, ಪಾಲಿಸಿ ಮಾಡಬೇಡ, ಪ್ರೈವೇಟೈಸ್ ಮಾಡಬೇಡ ಆ ಸೆಕ್ಷನ್ನ ಅಂತ ಆಲ್ಮೋಸ್ಟ್ ಹಂತಕ್ಕೆ ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಇವ್ರ ಲೈಫ್ ಟೈಮ್ ಕಮಿಷನ್. ಇವ್ರಿಗೆ ಇನ್ನೊಬ್ಬರು ಇನ್ನೊಂದು 10-15 ವರ್ಷ ಬದುಕ್ಬೋದು, ಇನ್ನೊಂದು 20 ವರ್ಷ ಬದುಕು, 25 ವರ್ಷ ಇವರು ಅದೇನು ಮಾಡ್ತಾರೋ ಆ ರೇಂಜ್ನ ಕಮಿಷನ್ ತಗೊಂಡು ಗೊತ್ತಿಲ್ಲ. ಬಟ್ ಅದನ್ನು ಆ ಕಾಂಪೊನೆಂಟ್ನ ಪ್ರೈವೇಟೈಸ್ ಮಾಡಿ ಇವರಿಬ್ಬರು IASಗಳು ಹೋಗಬೇಕು ಅಂತ ತೀರ್ಮಾನ ಮಾಡಿ ಕೂತ್ಬಿಟ್ಟಿದ್ದಾರಂತೆ. ಆ ಮಿನಿಸ್ಟರ್ಗಳಿಗೆ ಕನ್ವಿನ್ಸ್ ಮಾಡಿಬಿಟ್ಟಿದ್ದಾರಂತಾಗಲೇ. ಇನ್ನೇನು ಮಾಡಿ ಜನರ ಬಾಯಿಗೆ ಮಣ್ಣು ಹಾಕುವ ಎಲ್ಲ ಸಂದರ್ಭಗಳು ಬಂದಿದೆ. ಈಗ ಒಂದು ಮೆಸೇಜ್ ಬಂತು, ಇನ್ನೊಂದು ರೀಸೆಂಟಾಗಿ ಕ್ರಾಸ್ ವೋಟ್ ಮಾಡಿದ್ರಲ್ಲ, ಅವರೊಬ್ಬರ MLAಗೆ ಒಂದೇನೋ 5 ಕೋಟಿ ಕ್ಯಾಶು ಪ್ಲಸ್ ಕನಕಪುರ ರಸ್ತೆಯಲ್ಲಿ ಒಂದು ಬಂಗ್ಲೆ ಅಂತೆ, ಡೂಪ್ಲೆಕ್ಸ್ ಮನೆ ಅಂತೆ ಬಂತು ಅಂತ ಬೇರೆ ಅಪ್ಡೇಟ್ ನಾವು ಹೇಳಂಗಿಲ್ಲ. ಅದು ದಿಸ್ ಈಸ್ ಗೌರ್ಮೆಂಟ್ ಗಾಸಿಪ್. ವಿಧಾನಸೌಧದ ಕಾರಿಡಾರಲ್ಲಿ MS ಬಿಲ್ಡಿಂಗು, ವಿಧಾನಸೌಧ, ವಿಕಾಸ್ ಸೌಧ, ಗವರ್ನರು, ಈ ಬೆಂಗಳೂರು 01 ಇದೆಯಲ್ಲ, ಆ ಸರ್ಕಲಲ್ಲಿ ಹರಿತಾಡ್ತಿರೋ ಇವತ್ತಿನ ಗಾಸಿಪ್ ಇದು. ಓಕೆ.